ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಜನಧ್ವನಿ ರೇಡಿಯೋ ಕೇಂದ್ರದ ಎಲ್ಲ ಕೇಳುಗರಿಗೆ ಹಾಗೆ ಅಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಂಜು ಅಂತ. ನಾನು ದಿವ್ಯಜ್ಯೋತಿ ಶಾಲೆ ಉದ್ಬೂರು, ದಿವ್ಯಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ಉದ್ಬೂರು ಇಲ್ಲಿ ಕನ್ನಡ ಶಿಕ್ಷಕನಾಗಿ ಸುಮಾರು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾನು ಕನ್ನಡ ಭಾಷೆಯ ಬಗ್ಗೆ, ಅಂದರೆ ಇಂದಿನ ಆಧುನಿಕ ಯುಗದಲ್ಲಿ, ಆಧುನಿಕ ಕಾಲದಲ್ಲಿ ಕನ್ನಡ ಭಾಷೆಯ ಬಳಕೆ ಹೇಗೆ, ಅದರ ಬೆಳವಣಿಗೆ ಹೇಗೆ ಅನ್ನುವಂಥ ವಿಚಾರದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕಾಗಿ ನಿಮ್ಮ ಮುಂದೆ ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ದೀನಿ. ಮೊದಲನೇದಾಗಿ ಕನ್ನಡದ ಬಗ್ಗೆ ಮಾತನಾಡಬೇಕು ಅಂತಂದರೆ ತುಂಬ ರೋಮಾಂಚನ ಅನಿಸುತ್ತೆ. ಯಾಕಂತಂದರೆ ನನ್ನೊಬ್ಬ ಅಂತಲ್ಲ, ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಹೆಮ್ಮೆ ಅನಿಸುತ್ತೆ. ತನ್ನ ಭಾಷೆ ತನ್ನದು, ತನ್ನ ಸ್ವಂತದ್ದೇ ಆಗಿರ್ತಕ್ಕಂಥ ಭಾಷೆ ಬಗ್ಗೆ ಪ್ರತಿಯೊಬ್ಬ ಭಾಷಿಕನೂ ಕೂಡ ಅಭಿಮಾನವನ್ನು ಇಟ್ಕೊಂಡಿರ್ತಾನೆ. ಅದರಲ್ಲಿ ನಮ್ಮ ಕನ್ನಡ ಭಾಷೆಯ ಭಾಷಿಕನಿಗೆ, ಅಂದರೆ ನಮ್ಮ ಕನ್ನಡಿಗರಿಗೆ ಸ್ವಲ್ಪ ಹೆಚ್ಚೇನೇ ಅಭಿಮಾನ ಇದೆ. ಅಂಥ ಅಭಿಮಾನ ಮತ್ತಷ್ಟು ಹೆಚ್ಚಾಗಬೇಕು. ಯಾಕಂದರೆ ಹೆಚ್ಚಾಗುವಂತಹ ಪರಂಪರೆಯನ್ನು, ವೈಶಿಷ್ಟ್ಯತೆಯನ್ನು, ವಿಭಿನ್ನತೆಯನ್ನು ನಮ್ಮ ಕನ್ನಡ ಭಾಷೆ ಹೊಂದಿದೆ. ಮೊದಲನೇದಾಗಿ ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಈಗಾಗಲೇ ಹಲವಾರು ರೀತಿಯಲ್ಲಿ ಹಲವಾರು ವ್ಯಕ್ತಿಗಳು ಕನ್ನಡದ ಭಾಷೆಯ ಪ್ರಾಚೀನತೆ ಬಗ್ಗೆ ಹೇಳಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ಪ್ರಾಚೀನತೆ ಬಗ್ಗೆ ಹೇಳ್ತೇನೆ. ನಮ್ಮ ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳಷ್ಟು ಇತಿಹಾಸ ಇದೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲಿ ನಾವು ಅನ್ಯ ಭಾಷೆಯ ಮತ್ತು ಪ್ರಾಚೀನ ಶಾಸನಗಳು, ಈ ರೀತಿಯಾಗಿ ನಾವು ವಿಭಾಗಗಳನ್ನು ಮಾಡೋ ಮೂಲಕವಾಗಿ ಕೆಲವೊಂದಷ್ಟು ಆಧಾರಗಳನ್ನು ನಾವು ಸಂಗ್ರಹಿಸ್ಬೋದು. ನಮ್ಮ ಕನ್ನಡ ಭಾಷೆಗೆ 2000 ವರ್ಷಗಳಷ್ಟು ಇತಿಹಾಸ ಇದೆ ಅಂತ ಹೇಳ್ತಾರೆ. ಆದರೆ ಕೆಲವೊಂದಷ್ಟು ವಿದ್ವಾಂಸರುಗಳು ರಾಮಾಯಣ ಮಹಾಭಾರತದ ಕಾಲದಲ್ಲಿ ನಮ್ಮ ಕನ್ನಡ ಭಾಷೆ ಚಾಲ್ತಿಯಲ್ಲಿತ್ತು ಅನ್ನೋದನ್ನು ಕೂಡ ಬಹಳಷ್ಟು ವಿದ್ವಾಂಸರುಗಳು ಅಭಿಪ್ರಾಯವನ್ನು ಪಡ್ತಾರೆ. ಆದರೆ ನಿಖರವಾದಂಥ ಆಧಾರಗಳು ನಮಗೆ ದೊರಕೋದಿಲ್ಲ. ಆದರೆ ನಾವು ನಿಖರವಾದ ಆಧಾರಗಳನ್ನು ನೋಡ್ಕೊಂಡು ಹೋದರೆ, ಒಂದು ಅನ್ಯ ದೇಶೀಯ ಆಧಾರಗಳನ್ನು ಮತ್ತು ಅನ್ಯ ಭಾಷೆಯ ಆಧಾರಗಳನ್ನು, ಜೊತೆಗೆ ಪ್ರಾಚೀನ ಶಾಸನಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು 2000 ವರ್ಷಗಳಷ್ಟು ನಮ್ಮ ಕನ್ನಡ ಭಾಷೆ ಪುರಾತನವಾದದ್ದು ಅನ್ನೋದನ್ನು ಹೇಳ್ಬೋದಾಗಿದೆ. ಅನ್ಯ ದೇಶೀಯ ಅಂತ ಬಂದಾಗ ಸುಮಾರು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಗ್ರೀಕ್ ಪ್ರಹಸನ ಆಕ್ಸಿರಿಂಕಸ್ ಪಾಪಿರೈ ಅಂತಕ್ಕಂಥ ಒಂದು ಪ್ರಹಸನದಲ್ಲಿ ಕನ್ನಡದ ಪದಗಳು ಬಳಕೆಯಾಗಿದೆ ಅನ್ನೋದನ್ನು ಕೂಡ ಉಲ್ಲೇಖಿಸ್ತಾರೆ. ಜೊತೆಗೆ ಅನ್ಯ ಭಾಷೆಯ ಆಧಾರಗಳನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ, ಅಲ್ಲಿ ಗಾತ ಸಪ್ತಸತಿ ಅಂದರೆ ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಹಾಲ ರಾಜ ರಚಿಸಿರ್ತಕ್ಕಂಥ ಗಾತ ಸಪ್ತಸತಿ ಅಂತಕ್ಕಂಥ ಒಂದು ಕೃತಿನಲ್ಲಿ ಪೆಟ್ಟು, ತುಪ್ಪ, ಈ ರೀತಿಯಾದಂಥ ಕೆಲವೊಂದಷ್ಟು ಪದಗಳು ಬಳಕೆಯಾಗಿದ್ದೇವೆ ಅನ್ನೋದನ್ನು ಕೂಡ ಉಲ್ಲೇಖಿಸ್ತಾರೆ. ಇವೆಲ್ಲವೂ ಕೂಡ ಆಧಾರಗಳು ಸಿಗುತ್ತೆ. ಅದಾದ ನಂತರ ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಗ್ರೀಕ್ ಭೌಗೋಳಿಕ ತಜ್ಞನಾಗಿರ್ತಕ್ಕಂಥ ಟಾಲೆಮಿ ಅಂತಕ್ಕಂಥನ್ನು ಕೂಡ ತವಸಿ ಮುಂತಾದಂಥ ಪದಗಳನ್ನೆಲ್ಲವೂ ಕೂಡ ಬಳಕೆ ಮಾಡ್ತಾರೆ. ಇವೆಲ್ಲವೂ ಕೂಡ ಕನ್ನಡದು ಅಂತ ಹೇಳ್ತಾರೆ. ಇನ್ನು ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಬ್ರಹ್ಮಗಿರಿ ಶಾಸನದಲ್ಲಿ, ಅದು ನಮ್ಮ ದೇಶೀಯವಾಗಿರ್ತಕ್ಕಂಥ ಒಂದು ಆಧಾರ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲಾ ಅಂತಕ್ಕಂಥ ಒಂದು ಪದವು ಕೂಡ ಸಿಗುತ್ತೆ ಅಂತೇಳಿ ನಾವು ಆಧಾರಗಳನ್ನು ನಾವು ಈ ರೀತಿಯಾಗಿ ನಾವು ಸಂಗ್ರಹಿಸ್ಬೋದು ಮತ್ತು ಉಲ್ಲೇಖಗಳು ಕೂಡ ನಮಗೆ ದೊರಕಿದೆ. ಈ ಎಲ್ಲ ಆಧಾರಗಳ ಮೂಲಕ ನಮ್ಮ ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳಷ್ಟು ಇತಿಹಾಸ ಇದೆ ಅನ್ನೋದನ್ನು ಬಹಳಷ್ಟು ಭಾಷಾ ತಜ್ಞರುಗಳು, ಜೊತೆಗೆ ಕನ್ನಡದ ಕವಿಗಳು, ಜೊತೆಗೆ ಕನ್ನಡದ ಶಿಕ್ಷಕರು ಕೂಡ ಭಾಳಷ್ಟು ರೀತಿಯಾಗಿ ವಿಚಾರಗಳನ್ನು ಹೇಳಿದ್ದಾರೆ. ಇಂತಹ ಒಂದು ಅದ್ಭುತವಾದಂಥ ಭಾಷೆ ಇವತ್ತು ಇಂಗ್ಲೀಷ್ ಭಾಷೆಯ ಒಂದು ಸೋಗಿನಲ್ಲಿ ಎಲ್ಲೋ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಕುಂಠಿತ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಅದು ಜನಗಳ ಮನಸ್ಸಿನಲ್ಲಿ ಒಂದಷ್ಟು ಕುಂಠಿತದ ಮನೋಭಾವನೆಯನ್ನು ತಳೆದಿದೆ ಅನ್ನುವಂಥ ಅಭಿಪ್ರಾಯ ಎಲ್ಲೋ ಕೇಳಿಬರ್ತದೆ. ನಮ್ಮ ಕನ್ನಡ ಭಾಷೆ ಬೆಳವಣಿಗೆ ಆಗಿಲ್ಲ ಅನ್ನೋದು ತಪ್ಪು. ಯಾಕಂದರೆ ಅಪಾರವಾದಂಥ ಸಾಹಿತ್ಯ ಸೃಷ್ಟಿಯಾಗಿದೆ. ನಮ್ಮ ಕನ್ನಡ ಭಾಷೆ ಎಂದಿಗೂ ಕೂಡ ಅದು ಕಡಿಮೆ ಆಗೋದೇ ಇಲ್ಲ, ಅಥವಾ ಇನ್ನೊಂದು ಭಾಷೆಯ ಹಾವಳಿನಲ್ಲಿ ಅದು ಸಿಕ್ಕಿ ಅದು ವಿನಾಶದ ಅಂಚಿಗಂತೂ ಹೋಗುವಂಥ ಇದೇ ಇಲ್ಲ. ಅಷ್ಟೊಂದು ಅದ್ಭುತವಾದಂಥ ಭಾಷೆ, ಖಂಡಿತವಾಗಿ ಅದು ಎಂದಿಗೂ ಕೂಡ ಅದು ಅಳಿಲಾಗದಿರ್ತಕ್ಕಂಥ ಭಾಷೆಯಾಗಿದೆ. ಹೀಗಿರುವಾಗ ಎಲ್ಲೋ ಒಂದು ಕಡೆ ಇವತ್ತಿನ ಆಧುನಿಕ ಯುಗದಲ್ಲಿ ಇಂಗ್ಲೀಷ್ ಭಾಷೆಯ ಒಂದು ಸೋಗಿನಲ್ಲಿ, ಹುಚ್ಚುತನದಲ್ಲಿ
ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಭಾಷೆ ಸ್ವಲ್ಪ ಒಂದು ಕಡೆಗಣನೆಗೆ ಹೋಗ್ತಾ ಇದೆಯೇನೋ ಅನ್ನುವಂಥ ಮನೋಭಾವನೆ ಜನಗಳಲ್ಲಿದೆ ಅಷ್ಟೆ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಇವತ್ತು ನಾವು ಇಂಗ್ಲೀಷ್ ಭಾಷೆಯನ್ನು ಕಲಿಬೇಕು, ಸತ್ಯ. ಇಂಗ್ಲೀಷ್ ಭಾಷೆನೇ ಯಾಕೆ ಕಲಿಬೇಕು ಅಂತಂದರೆ ನಾವು ಕೆಲವೊಂದಷ್ಟು ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕಾಗಿ ಇವತ್ತು ಇಂಗ್ಲೀಷ್ ಭಾಷೆನೇ ಕಲಿಬೇಕು. ಆದರೆ ಇಂಗ್ಲೀಷ್ನ ಮಾತಾಡಬೇಕು ಯಾಕೆ ಅಂತಂದರೆ ನಾವು ಕಲಿಯೋವರೆಗೆ, ಇಂಗ್ಲೀಷ್ ಭಾಷೆಯನ್ನು ಕಲಿಯೋವರೆಗೆ ಮಾತ್ರ ನಾವು ಇಂಗ್ಲೀಷನ್ನ ಮಾತಾಡಬೇಕು. ಇಂಗ್ಲೀಷ್ನ ಕಲ್ತ ಮೇಲೆ ನಾವು ಕನ್ನಡವನ್ನೇ ಬಳಸ್ಬೇಕು. ನಾವು ಇಂಗ್ಲೀಷ್ನ ಕಲಿಯೋಕ್ಕಾಗಿ ಮಾತಾಡಬೇಕು ವಿನಃ ನಾವು ದೈನಂದಿನ ಚಟುವಟಿಕೆಗಳನ್ನು, ವ್ಯವಹಾರಗಳನ್ನು ಮಾಡಲಿಕ್ಕಾಗಿ ನಾವು ಇಂಗ್ಲೀಷನ್ನ ಬಳಸಬಾರ್ದು. ಕೇವಲ ಕಲಿಕೆಗಾಗಿ ಮಾತ್ರ ನಾವು ಇಂಗ್ಲೀಷನ್ನ ಮಾತಾಡಬೇಕು. ನಮ್ಮ ದೈನಂದಿನ ವ್ಯವಹಾರ ಪ್ರತಿಯೊಂದನ್ನು ಕೂಡ ನಾವು ಕನ್ನಡದಲ್ಲೇ ಮಾಡಬೇಕು ನಾವು. ಯಾಕೆ ಅಂತಂದರೆ ಈಗ ನೋಡಿ, ಬಹಳಷ್ಟು ಕವಿಗಳು ಎಲ್ಲರೂ ಕೂಡ ಓದಿದ್ದು ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ. ಕುವೆಂಪು ಅವರು ಕೂಡ ಪ್ರಾರಂಭದಲ್ಲಿ ಅವರು ಕೂಡ ಇಂಗ್ಲೀಷ್ ಲಿಟ್ರೇಚರ್ನ ಬರಿತಾ ಇರ್ತಾರೆ. ಅದಾದ ನಂತರ ಅವ್ರು ಏನು ಮಾಡ್ತಾರೆ, ತದನಂತರ ಕನ್ನಡಕ್ಕೆ ಅವರು ಕನ್ನಡವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಅರ್ಥ ಏನಪ್ಪ ಅಂದರೆ ನಾವು ಇಂಗ್ಲೀಷನ್ನು ನಾವು ಕೇವಲ ಕಲಿಕೆಗಾಗಿ ಇಂಗ್ಲೀಷ್ ಮಾತಾಡಬೇಕು. ನಾವು ಅದನ್ನು ನಾವೇನು ಮಾಡ್ತಿದ್ವಿ ಅಂತಂದರೆ ಆ ಇಂಗ್ಲೀಷ್ನ ಕಲಿತ ಮೇಲೂ ಕೂಡ ನಾವು ನಮ್ಮ ವ್ಯವಹಾರಗಳಲ್ಲಿ ನಾವು ಇಂಗ್ಲೀಷನ್ನೇ ಬಳಸ್ತಾ ಇದ್ದೀವಿ ನಾವು. ಅಂದರೆ ಕೆಲವು ಜೀವನ ಶೈಲಿನಲ್ಲಿ ಕೆಲವರು ಅದು ಒಂದು ಸ್ಟೈಲಿಶ್ ಆಗೂ ಬಳಸ್ಬೋದು. ಕೆಲವರು ಇಂಗ್ಲೀಷ್ ಬರುತ್ತೆ ಅಂತಂದರೆ ನನ್ನನ್ನು ಏನೋ ದೊಡ್ಡ ವ್ಯಕ್ತಿ ಅನ್ಕೋತಾರೆ ಅನ್ನೋ ಮಟ್ಟದಲ್ಲಿ ಆ ಒಂದು ಆಲೋಚನೆಯಲ್ಲೂ ಕೂಡ ಕೆಲವರು ಇಂಗ್ಲೀಷ್ ಭಾಷೆಯನ್ನು ಬಳಸ್ತಾರೆ. ನನ್ನ ಪ್ರಕಾರ ಕನ್ನಡವನ್ನು ಈಗಿನ ಆಧುನಿಕ ಯುಗದಲ್ಲಿ ಹೆಚ್ಚು ಬೆಳೆಸಬೇಕು. ಹೇಗೆ ಅಂತಂದರೆ ಇಂಗ್ಲೀಷ್ ಭಾಷೆಯನ್ನು ಕಲಿತು ಅದರ ಜೊತೆಗೆ ಕಲಿಯೋದಕ್ಕೆ ಮಾತಾಡಿಕೊಂಡು ಕನ್ನಡ ಭಾಷೆಯಲ್ಲಿ ನಮ್ಮ ವ್ಯವಹಾರ, ದೈನಂದಿನ ವ್ಯವಹಾರಗಳನ್ನು ಮಾಡೋ ಮೂಲಕವಾಗಿ ನಾವು ಯಥೇಚ್ಛವಾಗಿ ನಾವು ಕನ್ನಡವನ್ನು ಮತ್ತಷ್ಟು ಹೆಚ್ಚಾಗಿ ನಾವು ಕನ್ನಡವನ್ನು ಬೆಳೆಸಬಹುದಾಗಿದೆ. ಇಂಗ್ಲೀಷ್ ಭಾಷೆಯನ್ನು ಕಲಿತು ದೈನಂದಿನ ಚಟುವಟಿಕೆಗಳಲ್ಲಿ ಕನ್ನಡವನ್ನು ಹೇಗೆ ಬಳಸೋದು ಅಂತಂದರೆ ಅದೆಷ್ಟೋ ಉದಾಹರಣೆಗಳಿದ್ದಾವೆ. ಈಗ ಅದೆಷ್ಟೋ ಡಾಕ್ಟರ್ಗಳು ಅಂದರೆ ಮೆಡಿಕಲ್ಲೆಲ್ಲ ಇಂಗ್ಲೀಷಲ್ಲೇ ಓದ್ತಾರೆ, ನಿಮ್ಗೆ ಗೊತ್ತಿದೆ ಅದು ಸಹಜವಾಗಿ. ಹಂಗೆ ಓದಿನೂ ಕೂಡ ಅವ್ರೇನು ಮಾಡ್ತಾರೆ ಅಂತಂದರೆ ಅದೆಷ್ಟೋ ಕನ್ನಡ ಸಾಹಿತಿಗಳಾಗಿದ್ದಾರೆ. ಎಷ್ಟೋ ಡಾಕ್ಟರ್ಗಳು ಕನ್ನಡದ ಸಾಹಿತ್ಯದ ರಚನೆಯಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ. ಅಂದ್ರೇನು, ಇಂಗ್ಲೀಷ್ ಭಾಷೆನಲ್ಲೂ ಕೂಡ ಪರಿಣಿತಿಯನ್ನು ಹೊಂದಿ ನಂತರ ಕನ್ನಡ ಭಾಷೆಯಲ್ಲಿ ಅವರು ಯಥೇಚ್ಛವಾಗಿ ಸಾಹಿತ್ಯವನ್ನು ಬರೆದು ನಮ್ಮ ಕನ್ನಡ ಭಾಷೆ ಬೆಳವಣಿಗೆಗೆ ಅವರು ಸ್ಫೂರ್ತಿದಾಯಕರಾಗಿದ್ದಾರೆ. ಈ ಥರದ ಎಷ್ಟೋ ಉದಾಹರಣೆಗಳು ಸಿಗುತ್ತೆ. ಅಂದರೆ ನಾವು ಏನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಇಂಗ್ಲೀಷ್ ಭಾಷೆಯನ್ನು ಕಲಿಬೇಕು, ಇಂಗ್ಲೀಷನ್ನು ಕಲಿತ್ರೆ ಈ ರೀತಿ ಆಗೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಇಂಗ್ಲೀಷ್ಗೆ ಮಾರು ಹೋಗ್ತಾ ಇದ್ದೀವಿ ವಿನಃ ನಾವು ಇಂಗ್ಲೀಷನ್ನು ಕಲಿತು ತದನಂತರದಲ್ಲಿ ಕನ್ನಡವನ್ನು ಮಾತಾಡಿದ್ರೆ ಖಂಡಿತವಾಗೂ ಅವಕಾಶಗಳನ್ನು ದೊರಕಿಸ್ಕೋಬೋದು ಇಂಗ್ಲೀಷ್ ಭಾಷೆಯಿಂದ. ಆದರೆ ನಾವು ದೈನಂದಿನವಾಗಿ ನಾವು ಕನ್ನಡವನ್ನು ನಾವು ಮಾತಾಡೋದ್ರಿಂದ ಕನ್ನಡ ಭಾಷೆ ಮತ್ತಷ್ಟು ಬೆಳವಣಿಗೆಯ ಹಾದಿಯನ್ನು ಹಿಡಿತದೆ. ಜನಗಳಲ್ಲಿ ಆ ರೀತಿಯಾದಂಥ ಕಡೆಗಣನೆಯ ಮನೋಭಾವನೆ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂತಂದರೆ ಈಗ CBSE, ICSE ಈ ಸಿಲೆಬಸ್ ಇರ್ತಕ್ಕಂಥ ಶಾಲೆಗಳಲ್ಲಿ ಒಂದೆಡೆ ಈ ಕನ್ನಡಕ್ಕೆ ಸಂಬಂಧಪಟ್ಟಂಥ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಕಾರ್ಯಕ್ರಮಗಳು ಬಹಳಷ್ಟು ಕಡಿಮೆ. ಕೆಲವೊಂದಷ್ಟು ಶಾಲೆಗಳಲ್ಲಿ ಇರಬಹುದು. ಆಂಗ್ಲ ಮಾಧ್ಯಮ ಶಾಲೆಗಳಲ್ಲೂ ಕೂಡ ಕನ್ನಡದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಬಹುಶಃ ಈಗ ಉದಾಹರಣೆ ನಮ್ಮ ಶಾಲೆಯಲ್ಲೂ ಕೂಡ ಹಾಗೆಯೇ ಆಂಗ್ಲ ಮಾಧ್ಯಮ ಶಾಲೆಯಾದ್ರೂ ಕೂಡ ಕನ್ನಡದಲ್ಲಿ ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ನಾವು ಆಚರಣೆಯನ್ನು ಮಾಡ್ತೇವೆ ನಾವು. ಅಂದರೆ ICSE ಮತ್ತು CBSE ಮತ್ತಿತರ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡದ ಸಾಹಿತ್ಯದ ಅಭಿರುಚಿಯನ್ನು ಎಲ್ಲೋ ಒಂದು ಕಡೆ ಮಕ್ಕಳಲ್ಲಿ ಮೊಳಕೆ ಬರುವಂಥ ಇದನ್ನು ಕಡೆಗಣಿಸ್ಬಿಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಹಾಗಾಗಿ ಖಾಸಗಿ ಶಾಲೆಗಳಲ್ಲಿ, ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ನಾವು. ಅಂದರೆ ಈಗ ಬಹಳಷ್ಟು ಕ್ಲಬ್ಗಳಿರ್ತದೆ, ಅದರಲ್ಲಿ ಕನ್ನಡ ಕ್ಲಬ್ಬು ಅಂತಲೂ ಕೂಡ ಮಾಡಿ ಅದರಲ್ಲಿ ಕೆಲವೊಂದಷ್ಟು ವಿಶೇಷ ಕಾರ್ಯಕ್ರಮಗಳನ್ನು, ಅಂದರೆ ಈಗ ಎಷ್ಟೋ ಮಕ್ಕಳಿಗೆ ಕವನಗಳನ್ನು ಬರೀತಕ್ಕಂತಹ ಒಂದು ಪ್ರತಿಭೆ ಇರ್ತದೆ. ಹಾಗೆ ಕನ್ನಡ ಭಾಷೆಯ ಒಂದು ಪ್ರಾಚೀನತೆ ಬಗ್ಗೆ, ಆ ಕನ್ನಡ ಭಾಷೆಯ ವೈಶಿಷ್ಟ್ಯತೆ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಮತ್ತು ಪ್ರಬಂಧ ಬರೆಯುವಂಥದ್ದು, ಮತ್ತು ಹಾಗೆ ಚರ್ಚಾ ಸ್ಪರ್ಧೆಗಳು, ಆಮೇಲೆ ಒಂದಷ್ಟು ಈ ರೀತಿಯಾದಂಥ ಭಿನ್ನವಾಗಿರ್ತಕ್ಕಂಥ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ, ಮತ್ತು ಕನ್ನಡದ ಜಾನಪದ ಕಲೆಗಳಾದಂಥ ಡೊಳ್ಳು ಕುಣಿತ, ವೀರಗಾಸೆ, ಬೀಸ್ಕಂಸಳಿ ಇವುಗಳನ್ನು ಕಲಿಸೋದ್ರಿಂದ, ಇವುಗಳನ್ನು ಹೇಳ್ಕೊಡೋದ್ರಿಂದ ಮಕ್ಕಳಲ್ಲಿ ಕಲೆ ಹುಟ್ಟುತ್ತೆ. ಜೊತೆಗೆ ನಮ್ಮ ಕನ್ನಡ ಭಾಷೆಗೆ ಏನು ಅದರ ಗಂಧ ಏನು ಮತ್ತು ಅದರ ವೈಶಿಷ್ಟ್ಯ ಏನು ಅನ್ನುವಂಥದ್ದು ಮಕ್ಕಳಲ್ಲಿ ತಿಳಿತದೆ. ಆಗ ಇಂಗ್ಲೀಷ್ ಭಾಷೆಯಿಂದನೇ ನಾವು ಎಲ್ಲವೂ ಕೂಡ ಪಡ್ಕೋಬೋದು ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಹಾಗಾಗಿ ಅಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಆ ರೀತಿ ಮಾಡೋದ್ರಿಂದ ನೋಡಿ, ಆಮೇಲೆ ಇನ್ನೊಂದೇನಂತಂದರೆ ನೋಡಿ, ಈಗ ಎಷ್ಟೋ ಜನಗಳೀಗ ಪುಸ್ತಕವನ್ನು ಓದುವಂಥ ಪುಸ್ತಕ ಪ್ರೇಮಿಗಳು ಕಡಿಮೆ ಆಗ್ಬಿಟ್ಟಿದ್ದಾರೆ. ಈಗ ಸಾಹಿತ್ಯದ ಸೃಷ್ಟಿ ಮಾಡ್ತಕ್ಕಂಥವ್ರು, ಅಂದರೆ ಸಾಹಿತ್ಯ ಸೃಷ್ಟಿಯಲ್ಲಿ ಭಾಗವಹಿಸ್ತಕ್ಕಂಥವ್ರೆ ಕಡಿಮೆ. ಈಗ
ಕವನಗಳನ್ನು ಬರೆಯೋದು ಅಥವಾ ಪುಸ್ತಕಗಳನ್ನು ಬರೆಯೋದು ಅವರು ಕೂಡ ಕಡಿಮೆನೇ. ಯಾಕಂದರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈಗ ಒಂದು ಪುಸ್ತಕದಲ್ಲಿ ಹೇಳಬೇಕಾಗಿರ್ತಕ್ಕಂಥ ಸಂದೇಶವನ್ನು ಕೇವಲ 30-40 ಸೆಕೆಂಡ್ಗಳಲ್ಲಿ ವಿಡಿಯೋ ಮಾಡಿ ಈ ಕಂಟೆಂಟ್ ಕ್ರಿಯೇಟರ್ ಅಂತ ಏನು ಹೇಳ್ತೀವಿ ಅವರೆಲ್ಲರೂ ಕೂಡ ಮಾಡಿಬಿಟ್ಬಿಟ್ಟಿರ್ತಾರೆ. ಈಗ ಉದಾಹರಣೆಗೆ ನಾವು ಈಗ ಒಬ್ಬ ತಾಯಿಯ ಮಹತ್ವವನ್ನು ಹೇಳಬೇಕು ಅನ್ನೋದಾಗಿದ್ದರೆ ಒಂದು ಪುಸ್ತಕ ಬರಿಬೇಕಾಗಿತ್ತು ಆಗ. ಆದರೆ ಇವಾಗೇನು ಬರೀ 30 ಸೆಕೆಂಡಲ್ಲೇ ಅದನ್ನು ಮಾಡಿಬಿಡ್ತಾರೆ. ಈಗ ಯಾರೋ ಒಬ್ಬ ಸ್ನೇಹಿತ ಆ ಬಕೆಟ್ ಎತ್ಕೊಂಡು ಹೋಗು ಅಂತ ಹೇಳ್ತಾನೆ. ಆ ಬಕೆಟನ್ನು ಎತ್ಕೊಂಡು ಹೋಗ್ತಾ ಇರ್ತಾನೆ. ಅಯ್ಯೋ ತುಂಬ ಕಷ್ಟ ಆಗ್ತಾಯಿದೆ ಈ ಬಕೆಟ್ ಹಾಗೆ ಹೀಗೆ ಅಂತ ಅವ್ನು ಹೇಳ್ತಾನೆ. ಹೌದಾ, ನೋಡು ಆ ಬಕೆಟು ಎತ್ಕೊಂಡು ಹೋಗೋಕ್ಕೆ ಅಷ್ಟು ಕಷ್ಟ ಆಗ್ತಿದೆ, ಹಾಗಿದ್ರೆ ನಿನ್ನ ತಾಯಿ 9 ತಿಂಗಳು ನಿನ್ನೆ ಹೊತ್ತು ಸಾಕ್ಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಐತಲ್ವಾ ಅಂತ ಈ ರೀತಿ ಹೇಳ್ತಾನೆ. 30-40 ಸೆಕೆಂಡಲ್ಲೇ ಆ ತಾಯಿಯ ಮಹತ್ವದ ಬಗ್ಗೆ ಒಂದು ಹಾಡು ಹಾಕಿ ಒಂದು ಮೆಸೇಜನ್ನು ಕೊಟ್ಬಿಡ್ತಾರೆ. ಈ ರೀತಿಯಾಗಿ ಆಗಿದೆ. ಆದರೆ ಆವಾಗ ಪುಸ್ತಕನೇ ಬರಿಬೇಕಾಗಿತ್ತು. ಹೇಗೆ, ಈಗ ಒಂದು ಊರಿನಲ್ಲಿ ಒಬ್ಬಳು ಹೆಣ್ಣು ಮಗಳಿರ್ತಾಳೆ. ಅವಳು ತನ್ನ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಇನ್ನೊಂದು ಊರಿಗೆ ಮದುವೆ ಆಗ್ತಾಳೆ. ಅಲ್ಲೋಗಿ ಸ್ವಲ್ಪ ದಿನಗಳಾದಮೇಲೆ ಗರ್ಭಿಣಿ ಆಗ್ತಾಳೆ. ಅದಾದ ನಂತರ ಅವರ ಗಂಡ ಅಚಾನಕ್ಕಾಗಿ ತೀರೋಗ್ತಾನೆ. ತದನಂತರದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾಳೆ. ತನ್ನ ಮಗನನ್ನು ಸಾಕ್ತಾಳೆ. ಯಾವುದೇ ರೀತಿಯಾದಂಥ ಕುಂದುಕೊರತೆಗಳು ಬರದಿರೋ ರೀತಿ ಸಾಕ್ತಾಳೆ ಅವನ್ನ. ಆಮೇಲೆ ಏನಾಗ್ತದೆ, ಮಗನಿಗೆ ಮದುವೆ ಆಗ್ತದೆ. ಮದುವೆ ಆದಾಗ ತನ್ನ ಹೆಂಡತಿಯ ಮಾತನ್ನು ಕೇಳಿಕೊಂಡು ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಮಾಡಿ ಕೊನೆಗೆ ತಾಯಿಯ ಮಹತ್ವವನ್ನು ಅವಾಗ ಹೇಳಬೇಕಾಗಿತ್ತು. ಆದರೆ ಈಗೆಲ್ಲ ಬದಲಾಗೋಗಿದೆ. 30-40 ಸೆಕೆಂಡ್ಗಳಲ್ಲೇ ಇವತ್ತು ಮೆಸೇಜ್ಗಳನ್ನು ಕೊಡೋಂಗಾಗಿದೆ. ಹಾಗಾಗಿ ಸಾಹಿತ್ಯದ ಸೃಷ್ಟಿ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಕೆಲವೊಂದಷ್ಟು ಜನ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿದ್ದಾರೆ ನಿಜ. ಆದರೆ ಪುಸ್ತಕದ ಪ್ರೇಮಿಗಳು ಎಲ್ಲೋ ಕಡಿಮೆ ಆಗ್ತಿದ್ದಾರೆ. ಅಂದರೆ ಪುಸ್ತಕ ಹಿಡ್ಕೊಂಡು ಓದಬೇಕು ಅಂತ ನಾನು ಹೇಳ್ತಿಲ್ಲ. ಅಂದರೆ ಸಮಯನೂ ಕೂಡ ಕೆಲವೊಂದಷ್ಟು ಜನಗಳಿಗೆ ಇಲ್ಲದೇ ಇರ್ಬೋದು. ಈ ಸಾಹಿತ್ಯಗಳನ್ನು ಓದ್ತಕ್ಕಂತಹ, ಈ ಕವನಗಳನ್ನು ಓದ್ತಕ್ಕಂಥ ಕೆಲವೊಂದಷ್ಟು ಹೇಗೆ ಆ್ಯಪ್ಗಳಿದ್ದಾವೆ ಆ ರೀತಿಯಾಗಿ ಒಂದು ಕನ್ನಡದಲ್ಲಿ ಪುಸ್ತಕಗಳನ್ನು ಸಿಗುವಂಥದ್ದು, ಅಂದರೆ ಸುಲಭವಾಗಿ ದಕ್ಕುವಂಥ ರೀತಿಯಲ್ಲಿ ಕೆಲವೊಂದಷ್ಟು ಆ್ಯಪ್ಗಳನ್ನು ಬಿಡುವಂಥದ್ದು. ಮತ್ತು ಹೊಸದಾಗಿ ಪುಸ್ತಕಗಳನ್ನು ಬರೆದಂಥವ್ರಿಗೆ ಅಲ್ಲಿ ಆ್ಯಪ್ಗಳಲ್ಲಿ ತಮ್ಮ ಪುಸ್ತಕ PDF ರೂಪದಲ್ಲಿ ದೊರೆಯುವಂಥ ರೀತಿಯಲ್ಲಿ ಎಲ್ಲ ಪುಸ್ತಕಗಳು ಕೂಡ ಈಗ ನೋಂದಣಿ ಮಾಡಿಕೊಂಡು ನಮ್ಮ ಪುಸ್ತಕವನ್ನು ನಾವು ಹೇಗೆ ಬಿಡುಗಡೆ ಮಾಡ್ತೀವಿ ಆ ರೀತಿಯಾಗಿ ಆ್ಯಪ್ ಮೂಲಕವಾಗಿ ಹೊಸದಾಗಿ ಬರತಕ್ಕಂಥ ಒಂದು ಯುವ ಬರಹಗಾರರಿಗೆ ಅವರ ಪುಸ್ತಕಗಳು ಸುಲಭವಾಗಿ ಓದುಗರಿಗೆ ಕೈಗೆಟುಕುವಂಥ ರೀತಿಯಲ್ಲಿ ಕೆಲವೊಂದಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯದ ಆ್ಯಪ್ಗಳನ್ನು ಬಿಡುಗಡೆ ಮಾಡಿದ್ರೆ ಅದ್ರ ಮೂಲಕವಾಗಿ ನಾವು ಕನ್ನಡವನ್ನು ಈ ಆಧುನಿಕ ಯುಗದಲ್ಲಿ ಮತ್ತಷ್ಟು ಬೆಳವಣಿಗೆ ಕಡೆ ತಗೊಂಡು ಹೋಗ್ಬೋದು. ಆ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಒಂದು ಪುಸ್ತಕದ ಬಿಡುಗಡೆ ಅವೆಲ್ಲವೂ ಕೂಡ ಆ ಗೋಜು ತಪ್ಪುತ್ತೆ. ಮತ್ತೊಂದೇನಪ್ಪ ಅಂದರೆ ಆ ಒಂದು ಆ್ಯಪಲ್ಲಿ ಎಲ್ಲವೂ ಕೂಡ ಸಿಗೋದ್ರಿಂದ ಈಸಿಯಾಗಿ ಕೆಲವೊಂದಷ್ಟು ಯುವ ಬರಹಗಾರರು ಸಾಹಿತ್ಯದ ಸೃಷ್ಟಿ ಕಡೆ ಗಮನವನ್ನು ಹರಿಸ್ತಾರೆ. ಮತ್ತಷ್ಟು ಹೆಚ್ಚೆಚ್ಚು ಸಾಹಿತ್ಯದ ಸೃಷ್ಟಿ ಆಗ್ತದೆ. ಆಗ ಈಗ ಪುಸ್ತಕ ಹಿಡಿದು ಓದೋಕ್ಕಾಗದೇ ಇರತಕ್ಕಂಥವರೆಲ್ಲರೂ ಕೂಡ ಆ್ಯಪ್ ಮೂಲಕವಾಗಿ ಅವರು ಆರಾಮಾಗಿ ಆ ಪುಸ್ತಕಗಳನ್ನು ಓದ್ಬೋದು. ಇದರಿಂದ ಕೆಲವೊಂದಷ್ಟು ಕನ್ನಡದ ಹೊಸದಾದಂಥ ಬಳಕೆಗಳೆಲ್ಲವೂ ಕೂಡ ಸೃಷ್ಟಿಯಾಗ್ತದೆ. ಮತ್ತು ಕನ್ನಡದ ಭಾಷೆಯ ಒಂದು ಅಭಿಮಾನ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಈ ರೀತಿಯಾಗಿ ನಮ್ಮ ಆಧುನಿಕ ಯುಗದಲ್ಲಿ ಈಗ ಈ ಪ್ರಸ್ತುತವಾಗಿ ನಾವು ಕನ್ನಡವನ್ನು ಹೆಚ್ಚೆಚ್ಚು ಬಳಸಬಹುದು. ಮತ್ತು ನಮ್ಮ ಕನ್ನಡ ಭಾಷೆಯನ್ನು ಬಳಸೋಕೆ ಇರತಕ್ಕಂಥ ಮತ್ತೊಂದು ಕ್ಷೇತ್ರ ಅಂತಂದರೆ ಅದು ತಂತ್ರಜ್ಞಾನ. ನೋಡಿ, ಇವತ್ತು ಮೊಬೈಲು, ಟ್ಯಾಬು, ಕಂಪ್ಯೂಟರ್ ಎಲ್ಲವೂ ಕೂಡ ಇದೆ. ಆದರೆ ಅವೆಲ್ಲವೂ ಕೂಡ ಇಂಗ್ಲೀಷ್ಮಯ ಆಗೋಗಿದೆ. ನಮ್ಮ ಸುಂದರವಾದಂಥ ಭಾಷೆಯನ್ನು ನಾವೆಲ್ಲೂ ಕೂಡ ತಂತ್ರಜ್ಞಾನದಲ್ಲಿ ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ಆದರೆ ಮೊಬೈಲ್ಗಳೆಲ್ಲವೂ ಕೂಡ ಇದೆ. ನಮ್ಮ ಕನ್ನಡ ಭಾಷೆಯನ್ನು ಸೆಟ್ಟಿಂಗಿಗೆ ಹೋಗಿ ನಮ್ಮ ಕೀಬೋರ್ಡನ್ನು ನಾವು ಸೆಟ್ ಮಾಡ್ಕೋಬೋದು ಕನ್ನಡ ಭಾಷೆಯಾಗಿ. ಆದರೆ ಎಷ್ಟು ಜನಕ್ಕೆ ಈ ಮನಸ್ಥಿತಿ ಇದೆ? ಇದು ಒತ್ತಾಯಪೂರ್ವಕವಾಗಿ ಬರುವಂಥದ್ದಲ್ಲ. ಅಂದರೆ ಒತ್ತಾಯ ಮಾಡೋಕ್ಕಾಗಲ್ಲ, ಅವ್ರ ತಲೆಯಲ್ಲಿ ಹೇರೋಕ್ಕಾಗಲ್ಲ ನಾವು ಇದನ್ನು. ಆದರೆ ಸ್ವಯಂ ಪ್ರೇರಿತವಾಗಿ ಕನ್ನಡದ ಬಗ್ಗೆ ಅಭಿಮಾನ ಇರತಕ್ಕಂಥವರು ಈ ಕೆಲಸವನ್ನು ಮಾಡಬಹುದು. ಅಂದರೆ ತಂತ್ರಜ್ಞಾನದಲ್ಲಿ ನಾವು ಕನ್ನಡವನ್ನು ಬಳಸಿದ್ದೇ ಆದರೆ ಬಹುದೊಡ್ಡ ಬೆಳವಣಿಗೆ ಇಂದಿನ ಆಧುನಿಕ ಯುಗದಲ್ಲಿ. ಆ ರೀತಿಯಾಗಿ ಮಾಡೋದ್ರಿಂದ ಈಗ ನಾವು ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡ್ತೀವಿ, ಅದ್ರ ಬದಲಾಗಿ ಶುಭೋದಯ ಅಂತ ಮಾಡುವಂಥದ್ದು. ಅಂದರೆ ಈಗೆಲ್ಲ ನಿಮ್ಗೆ ಗೊತ್ತೇ ಇದೆ, ಇಂಗ್ಲೀಷ್ ಟು ಕನ್ನಡ ಕನ್ವರ್ಟ್ ಎಲ್ಲ ಆಗುತ್ತೆ. ಅಂದರೆ ಅದೆಲ್ಲವೂ ಕೂಡ ಟೆಕ್ಸ್ಟ್ ಆಗುವಂಥದ್ದು, ಸ್ಪೀಚ್ ಟು ಟೆಕ್ಸ್ಟ್ ಆಗುವಂಥದ್ದು ಇವೆಲ್ಲವೂ ಕೂಡ ಇದೆ. ಆದರೆ ಇವೆಲ್ಲವನ್ನೂ ಕೂಡ ಯಾರೂ ಕೂಡ ಈಗ ಅನುಸರಣೆ ಮಾಡ್ತಾ ಇಲ್ಲ. ಅದು ದುರಂತ. ತಂತ್ರಜ್ಞಾನದಲ್ಲಿ ಕನ್ನಡವನ್ನು ಬಳಸಲಿಕ್ಕೆ ಕೆಲವೊಂದಷ್ಟು ಅವಕಾಶಗಳಿದೆ, ಆದರೆ ಅದನ್ನು ಬಳಸ್ತೇ ಇರತಕ್ಕಂಥದ್ದು ದುರಂತ. ಅದು ನಮ್ಮ ಕನ್ನಡದ ಅಭಿಮಾನಿಗಳದ್ದು ಯಾಕೋ ಕಡಿಮೆ ಆಗಿಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ಅವೆಲ್ಲವನ್ನು ಕೂಡ ಬಳಸೋದ್ರಿಂದ ಇವತ್ತಿನ ಆಧುನಿಕ ಯುಗದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಸ್ಬೋದಾಗಿದೆ. ಈಗ
ಕನ್ನಡದಲ್ಲಿ ಇರ್ತಕ್ಕಂಥ ಸಂದೇಶಗಳನ್ನು ಕಳಿಸುವಂಥದ್ದು, ನಮ್ಮ ಕನ್ನಡದ ಕೀಬೋರ್ಡ್ಗಳಲ್ಲಿ, ನಮ್ಮ ಮೊಬೈಲ್ಗಳಲ್ಲಿ ಕೀಬೋರ್ಡ್ಗಳಲ್ಲಿ ಕನ್ನಡವನ್ನು ಬಳಸ್ತಕ್ಕಂಥದ್ದು, ಹಾಗೆ ಕೆಲವೊಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ಕೋಬೇಕಾದ್ರೆ ಕನ್ನಡದಲ್ಲಿ ಕಳಿಸುವಂಥದ್ದು, ಈ ರೀತಿಯಾಗಿ ಮಾಡೋದ್ರ ಮೂಲಕವಾಗಿ ನಮ್ಮ ಕನ್ನಡ ಭಾಷೆಯನ್ನು ನಮ್ಮ ತಂತ್ರಜ್ಞಾನದ ಮೂಲಕವಾಗಿ ನಾವು ಬಳಸ್ಬೋದು. ಮತ್ತು ಇನ್ನೊಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್ಗಳೆಲ್ಲ ಬರ್ತದಲ್ಲ, ಅವೆಲ್ಲವೂ ಕೂಡ ಒಂದಷ್ಟು ಕನ್ನಡದಲ್ಲಿ ನಾವು ಮಾಡಿದ್ರೆ, ಅಂದರೆ ಕನ್ನಡದಲ್ಲಿ ಅವೆಲ್ಲವೂ ಕೂಡ ಬಂದರೆ ಇನ್ನಷ್ಟು ಉನ್ನತ ರೀತಿಯಲ್ಲಿ ಇವತ್ತಿನ ಆಧುನಿಕ ಯುಗದಲ್ಲಿ ನಮ್ಮ ಕನ್ನಡ ಭಾಷೆ ಮತ್ತಷ್ಟು ಬೆಳವಣಿಗೆ ಕಡೆ ಹೋಗುತ್ತೆ. ಇದು ನನ್ನ ಅಭಿಪ್ರಾಯ. ಈಗ ನೋಡಿ, ಕನ್ನಡ ಮಾಧ್ಯಮ ಶಾಲೆಗಳೆಲ್ಲವೂ ಕೂಡ ಮುಚ್ತಾ ಇದೆ ಅನ್ನೋದು ಬಹಳಷ್ಟು ಜನಗಳು ಅಭಿಪ್ರಾಯವನ್ನು ಪಡ್ತಾರೆ. ಯಾಕೆ ಹೀಗೆ ಕನ್ನಡ ಭಾಷೆಯ ಅಂದರೆ ಕನ್ನಡ ಮಾಧ್ಯಮ ಶಾಲೆಗಳು ಯಾಕೆ ಮುಚ್ತಾ ಇದೆ ಅಂತ ನಾವು ಹೇಳೋದಾದ್ರೆ ನೋಡಿ, ಸರ್ ಸಿ ವಿ ರಾಮನ್ ಅವರು ಭಾರತ ರತ್ನವನ್ನು ಘೋಷಣೆ ಮಾಡಿದಾಗ ಒಂದು ಮಾತು ಹೇಳ್ತಾರೆ. ಏನು ಮಾತಾಡ್ತಾರೆ ಅಂತಂದರೆ, ನನ್ನ ಪ್ರೌಢಶಾಲಾ ಶಿಕ್ಷಣ ಮುಗಿಯುವವರೆಗೂ ಕನ್ನಡ ಮಾಧ್ಯಮದಲ್ಲಿಯೇ ಓದಿದ್ದೇನೆ. ನಾನು ಕಾಲೇಜಿಗೆ ಹೋದಾಗ ಎಲ್ಲರಿಗಿಂತ ಉತ್ತಮವಾಗಿ ಇಂಗ್ಲೀಷ್ ಮಾತನಾಡುತ್ತಿದ್ದೆ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತ. ನನ್ನ ಪ್ರೌಢಶಾಲಾ ಶಿಕ್ಷಣ ಮುಗಿಯುವವರೆಗೂ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇನೆ, ಆದರೆ ನಾನು ಕಾಲೇಜಿಗೆ ಹೋದಾಗ ಎಲ್ಲರಿಗಿಂತ ಉತ್ತಮವಾಗಿ ಇಂಗ್ಲೀಷ್ ಮಾತನಾಡುತ್ತಿದ್ದೆ. ನಾನು ಕನ್ನಡ ಮಾಧ್ಯಮದಲ್ಲಿಯೇ ಓದಬೇಕು, ಉತ್ತಮವಾಗಿ ಇಂಗ್ಲೀಷ್ ಮಾತನಾಡಬೇಕು ಎನ್ನುವುದು ನನ್ನ ತಂದೆಯ ಆಶಯವಾಗಿತ್ತು. ಆದರೆ ಇಂದು ಅತ್ತ ಕಡೆ ಇಂಗ್ಲೀಷ್ ಬಾರದೆ ಇತ್ತ ಕಡೆ ಕನ್ನಡವೂ ತಿಳಿಯದಿರುವ ಕಾಲದಲ್ಲಿ ನಾವಿದ್ದೇವೆ. ಉತ್ತಮ ಇಂಗ್ಲೀಷ್ ಹೇಳಿಕೊಡುವ, ಕನ್ನಡವನ್ನು ಕಲಿಸುವ ಶಿಕ್ಷಣ ನಮಗೆ ಬೇಕಾಗಿದೆ ಅಂತ ಹೇಳಿದ್ರು. ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂತ. ಅಂದರೆ ಏನು, ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ, ಇಂಗ್ಲೀಷ್ 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 ಅಂದ್ಕೊಂಡು ಆ ಕಡೆ ಸಂಪೂರ್ಣವಾಗಿ ಇಂಗ್ಲೀಷ್ನೂ ಕಲಿತಾ ಇಲ್ಲ, ಈ ಕಡೆ ನಾವು ಕನ್ನಡವನ್ನೂ ಸರಿಯಾಗಿ ಕಲಿತಾ ಇಲ್ಲ, ಅಂಥ ದುಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಹೇಳ್ತಾರೆ ಅವರು. ಕೊನೆಯದಾಗ ಅವ್ರು ಏನು ಹೇಳ್ತಾರೆ ನೋಡಿ, ಉತ್ತಮ ಇಂಗ್ಲೀಷ್ ಹೇಳಿಕೊಡುವ, ಕನ್ನಡವನ್ನು ಕಲಿಸುವ ಶಿಕ್ಷಣ ನಮಗೆ ಬೇಕಾಗಿದೆ ಅಂತ ಹೇಳ್ತಾರೆ. ಅಂದರೆ ಕನ್ನಡ ಮಾಧ್ಯಮ ಅಂದಿದ ತಕ್ಷಣ ಬರೀ ಕನ್ನಡ ಅಂತಲ್ಲ, ಉತ್ತಮವಾಗಿ ಮಾತಾಡಲಿಕ್ಕೆ ಮಕ್ಕಳಿಗೆ ಇಂಗ್ಲೀಷ್ ಭಾಷೆಯನ್ನು ಕೂಡ ಹೇಳ್ಕೊಡ್ಬೇಕು ನಾವು. ಅಂದರೆ ಮಾತಾಡೋದಕ್ಕೆ ಹೇಳ್ಕೊಡ್ಬೇಕು. ನಾನು ಅದಕ್ಕೆ ಪ್ರಾರಂಭದಲ್ಲೇ ಹೇಳಿದೆ, ಇಂಗ್ಲೀಷನ್ನ ನಾವು ಮಾತಾಡೋದು ಹೇಗೆ, ಮಾತಾಡೋದು ಯಾಕೆ ಮಾತಾಡಬೇಕು ಅಂದರೆ ಕಲಿಯಕ್ಕೆ ಮಾತಾಡ್ಬೇಕು ನಾವು ಅಂತ. ಇವತ್ತು ಇಂಗ್ಲೀಷ್ ಭಾಷೆನೇ ಕಲಿಬೇಕು ನಾವು. ನೋಡಿ ಅವತ್ತಿನ ಕಾಲದಲ್ಲಿ ಸಿ ವಿ ರಾಮನ್ ಅವರು ಹೇಳಿರ್ತಕ್ಕಂಥ ಮಾತು ಅದು. ಅಂದರೆ ಕಲೀಲಿಕ್ಕೆ ನಾವು ಮಾತಾಡಬೇಕು ಅಂದರೆ ಇಂಗ್ಲೀಷನ್ನು ನಾವು ಹೇಳ್ಕೊಡ್ಬೇಕು ಶಾಲೆಯಲ್ಲಿ, ಆದರೆ ಕನ್ನಡವನ್ನು ಕಲಿಸ್ಬೇಕು ನಾವು. ಇಂಗ್ಲೀಷನ್ನ ಹೇಳ್ಕೊಡ್ಬೇಕು, ಕನ್ನಡವನ್ನು ಕಲಿಸ್ಬೇಕು ನಾವು. ಆ ರೀತಿಯಾದಂಥ ಒಂದು ಶಿಕ್ಷಣ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಅಂದರೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಹೇಳ್ಕೊಡ್ತಾರೆ, ಆದರೆ ಅಷ್ಟು ಪರಿಣಾಮಕಾರಿಯಾಗಿ ಇಂಗ್ಲೀಷ್ ಒಂದನ್ನು ಕಲಿಸುವಂಥ ಪ್ರಯತ್ನ ಮಾಡ್ತಾ ಇಲ್ಲ, ಅಷ್ಟು ಪರಿಣಾಮಕಾರಿಯಾಗಿ ಇಲ್ಲ. ಹಾಗಾಗಿ ಕನ್ನಡ ಮಾಧ್ಯಮದಲ್ಲಿ ಎಲ್ಲ ಶಾಲೆಗಳು ಕೂಡ ಮುಚ್ತಾ ಇದೆ. ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ಎಲ್ಲರೂ ಕೂಡ ಒಲವನ್ನು ತೋರಿಸ್ತಾ ಇದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಉತ್ತಮವಾಗಿ ಇಂಗ್ಲೀಷ್ನೇ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ಯಾದರೆ ಯಾವ ಕನ್ನಡ ಮಾಧ್ಯಮ ಶಾಲೆಗಳು ಕೂಡ ಮುಚ್ಚೋದಿಲ್ಲ. ಉತ್ತಮವಾಗಿ ಹೇಳ್ಕೊಡ್ಬೇಕು, ಇಂಗ್ಲೀಷ್ ಭಾಷೆಯನ್ನು ಮಾತನಾಡುವಂಥ ರೀತಿಯಲ್ಲಿ ಅವರಿಗೆ ಹೇಳ್ಕೊಡ್ಬೇಕು. ಆದರೆ ಶಿಕ್ಷಣವೆಲ್ಲವೂ ಕೂಡ ಕನ್ನಡ ಭಾಷೆಯಲ್ಲಿ ಕಲಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಕನ್ನಡ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಈಗ ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಕೂಡ ಮಾತನಾಡಲಿಕ್ಕೆ ಯಾಕೆ ಕಲಿಬೇಕು, ಇಂಗ್ಲೀಷ್ನ ಮಾತಾಡೋದ್ರಿಂದ ಕಲಿಯೋದ್ರಿಂದ ಆಗ್ತಕ್ಕಂಥ ಲಾಭ ಏನು ಅಂತ ನಾವು ಅನ್ಕೋಬೋದು. ಈಗ ನೋಡಿ, ಈಗ ಚಂದ್ರಯಾನ ಈ ಥರದ ದೊಡ್ಡ ದೊಡ್ಡ ಯೋಜನೆಗಳೆಲ್ಲವೂ ಕೂಡ ಆದವು. ಈಗ ಉದಾಹರಣೆ, ಆ ಚಂದ್ರಯಾನ ಯೋಜನೆಯಲ್ಲಿ ಯಾರೋ ಒಬ್ಬರು ನಮ್ಮ ಕನ್ನಡದವರು ವಿಜ್ಞಾನಿಗಳು ಆ ಯೋಜನೆಯಲ್ಲಿ ಕೆಲಸ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಆ ಯೋಜನೆ ಯಶಸ್ವಿ ಆದಮೇಲೆ ನಾವು ಅವ್ರನ್ನ ಗುರುತಿಸ್ತೀವಿ. ನಮ್ಮ ಕನ್ನಡದವರಪ್ಪ ಅವರು ವಿಜ್ಞಾನಿಗಳು, ಆ ಚಂದ್ರಯಾನ 2 ಅಥವಾ 3 ಆ ಯೋಜನೆಗಳಲ್ಲಿ ಕೆಲಸವನ್ನು ಮಾಡಿದಂಥವ್ರು, ಸಹಭಾಗಿಗಳಾಗಿದ್ದವರು ನಮ್ಮ ಕನ್ನಡದವರು ಅವರು ಅಂತ ಹೇಳಿ ನಾವು ಗುರುತಿಸ್ತೀವಿ. ಅಂದರೆ ಇಂಗ್ಲೀಷ್ ಭಾಷೆಯಿಂದ ಅವಕಾಶಗಳನ್ನು ಗಿಟ್ಟಿಸ್ಕೋಬೋದು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ನಾವು ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಅಂದರೆ ಕನ್ನಡದವರು ನಾವು ಅನ್ನೋದನ್ನು ರಾಷ್ಟ್ರೀಯ ಮಟ್ಟಗಳಲ್ಲಿ ನಾವು ಗುರುತಿಸ್ಕೋಬಹುದು. ನಾವು ಅಲ್ಲಿಂದನೂ ಕೂಡ ಹೆಸರು ತಗೋಬೋದು. ಸೊ ಹೀಗೆ ನಾವು ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಇಂಗ್ಲೀಷ್ ಕಲಿಯೋದ್ರಿಂದ ನಮಗೆ ಸಹಾಯ ಆಗ್ತದೆ. ಹಾಗಾಗಿ ಇಂಗ್ಲೀಷ್ ಭಾಷೆಯನ್ನು ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳಲ್ಲೂ ಕೂಡ ಕಲಿಬೇಕು. ಕನ್ನಡ ಭಾಷೆಯಲ್ಲಿ ಶಿಕ್ಷಣವನ್ನು ಕಲಿಬೇಕು, ಅದರ ಜೊತೆಗೆ ಇಂಗ್ಲೀಷ್ನ ಮಾತನಾಡಲಿಕ್ಕೂ ಕೂಡ ಕಲ್ತ್ಕೋಬೇಕು ನಾವು ಅನ್ನೋದು ಇದರ ಒಂದು ಅರ್ಥ. ಮತ್ತೆ ಮುಂದುವರೆದು ಹೇಳೋದಾದರೆ ಖಾಸಗಿ ವಲಯ ಅಂದರೆ ಹೋಟೆಲ್ಸು, ಸೇಲ್ಸ್ಗೆ ಸಂಬಂಧಪಟ್ಟಂಥ ಕಂಪ್ನಿಗಳು, ಖಾಸಗಿ ವಲಯದಲ್ಲಿ ಅತಿ ಹೆಚ್ಚು ಇಂಗ್ಲೀಷ್ನ ಬಳಕೆ ಜಾಸ್ತಿ ಇದೆ. ಅಲ್ಲಿ ಕನ್ನಡದ ಯುವಕರುಗಳು ಉದ್ಯೋಗವನ್ನು ಕೇಳಕ್ಕೆ ಹೋದರೆ ಭಾಳಷ್ಟು ಕಷ್ಟ ಅಲ್ಲಿ ಉದ್ಯೋಗವನ್ನು ಗಿಟ್ಟಿಸ್ಕೊಳ್ತಕ್ಕಂಥದ್ದು. ಅಲ್ಲಿ ಕನ್ನಡವನ್ನು ಬಳಸಿದ್ದಾದರೆ, ಈ ಆಧುನಿಕ ಯುಗದಲ್ಲಿ ಕನ್ನಡವನ್ನು ಬಳಸಿದ್ರೆ ಉದ್ಯೋಗವನ್ನು ಗಿಟ್ಟಿಸ್ಕೋಬೋದು ಅಂತಕ್ಕಂಥ ಮನೋಭಾವನೆ ಬಂದರೆ ಎಲ್ಲವೂ ಕೂಡ ಆಧುನಿಕ ಯುಗದಲ್ಲಿ ಕನ್ನಡವನ್ನು ಬಳಸಲಿಕ್ಕೆ ಎಲ್ಲರೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಕಲಿಬೇಕು ಅನ್ನೋದಕ್ಕೆ ಅವರು ಕೂಡ ಕಲಿಬಹುದು
ಅನ್ನೋದನ್ನು ಸಿದ್ಧರಾಗ್ತಾರೆ ಅವರು. ಖಾಸಗಿ ವಲಯಗಳಲ್ಲಿ ಈ ಕನ್ನಡವನ್ನು ಬಳಸಬೇಕು ಅವರು. ಅದರಿಂದನೂ ಕೂಡ ಈ ಆಧುನಿಕ ಯುಗದಲ್ಲಿ ಕನ್ನಡವನ್ನು ಮತ್ತಷ್ಟು ನಾವು ಬೆಳವಣಿಗೆ ಮಾಡ್ಬೋದು. ಇನ್ನೇನಪ್ಪ ಅಂದರೆ ಕನ್ನಡದ ತಂತ್ರಾಂಶದ ಬಗ್ಗೆ ಸ್ವಲ್ಪ ಜನಗಳಿಗೆ ಜಾಗೃತರನ್ನಾಗಿ ಮಾಡಬೇಕು, ಪ್ರಚಾರ ಮಾಡಬೇಕು. ನಾವು ಯಾವೆಲ್ಲ ಕನ್ನಡದ ಆ್ಯಪ್ಗಳಿದ್ದಾವೆ, ಏನೆಲ್ಲ ಸಿಗುತ್ತೆ ಅಂತಕ್ಕಂಥ ಕನ್ನಡದ ಕೆಲವೊಂದಷ್ಟು ತಂತ್ರಾಂಶಗಳ ಬಗ್ಗೆ ಸ್ವಲ್ಪ ಜನರಿಗೆ ನಾವು ಅರಿವನ್ನು ಮುಟ್ಟಿಸ್ಬೇಕು. ಇನ್ನು ಕನ್ನಡಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಈಗ ಪ್ರೊಫೆಸರ್ ಕೃಷ್ಣಗೌಡರು ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿದೆ. ಅವರು ತಮ್ಮ ಮಾತಿನ ಮೋಡಿಯಿಂದನೇ ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತರಾಗಿದ್ದಾರೆ. ಅಂದರೆ ಅವರ ಮಾತುಗಳಲ್ಲಿ ಕನ್ನಡವನ್ನು ಕೇಳ್ತಾ ಇದ್ದರೆ ಪ್ರತಿಯೊಬ್ಬರು ಕೂಡ ಕನ್ನಡದ ಅಭಿಮಾನಿಗಳಾಗಿ ಹೋಗ್ತಾರೆ. ನಾನು ಕೂಡ ನಾಳೆಯಿಂದ ಕನ್ನಡವನ್ನು ಹೀಗೆ ಮಾತಾಡಬೇಕಲ್ಲ ಅಂತ ಅನಿಸುತ್ತೆ. ಅವರು ನೋಡಿ ಇಂಗ್ಲೀಷಲ್ಲೂ ಕೂಡ ಪರಿಣಿತರಿದ್ದಾರೆ, ಆದರೆ ಕನ್ನಡವನ್ನು ಅದೆಷ್ಟು ಚೆನ್ನಾಗಿ ಬಳಸ್ತಾರೆ ನೋಡಿ. ಅವರ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಮತ್ತು ಭಾಷಣಗಳನ್ನು ನೋಡಿ ಮತ್ತು ಹಾಸ್ಯಗಳನ್ನು ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಅವರ ಗ್ರಾಮೀಣ ಭಾಷೆಯ ಸೊಗಡಿನಲ್ಲೇ ಹಾಸ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ಅಂದರೆ ಎಷ್ಟು ಮಟ್ಟಿಗೆ ಗುರುತಿಸ್ಕೊಂಡ್ರು. ಅವರು ಗುರುತಾಗಿರತಕ್ಕಂಥದ್ದು ಯಾವುದರಿಂದ? ಕನ್ನಡ ಭಾಷೆಯಿಂದ. ಈ ರೀತಿ ಕನ್ನಡ ಭಾಷೆಯಲ್ಲಿ ಸಾಧಕರನ್ನು ನಾವು ಪರಿಚಯ ಮಾಡಿಕೊಟ್ಟಾಗ ಆಗೇನಾಗ್ತದೆ ಅಂದರೆ ಕನ್ನಡ ಭಾಷೆಯ ಬಗ್ಗೆ ಒಲವು ಮೂಡುತ್ತೆ. ಇವತ್ತಿನ ಆಧುನಿಕ ಯುಗದಲ್ಲಿ ಇರತಕ್ಕಂಥ ಯುವಕರುಗಳಿಗೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಮೂಡುತ್ತೆ. ಇದನ್ನು ಕೂಡ ಕನ್ನಡ ಭಾಷೆಯ ಬಳಕೆಯನ್ನು ನಾವು ಹೆಚ್ಚು ಮಾಡ್ಬೋದು ಮತ್ತು ಬೆಳೆಸ್ಬೋದಾಗಿದೆ. ಈಗ ಪ್ರಾಣೇಶ್ ಇವರೆಲ್ಲರ ಹಾಸ್ಯವನ್ನು ನೋಡಿದಾಗ ನಾವು ಕನ್ನಡ ಭಾಷೆ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆಂದಾಗಿ ನಮ್ಮ ಭಾಷೆಯಲ್ಲಿ ಅವರ ಹಾಸ್ಯವನ್ನು ಕಟ್ಟಿದ್ದಾರೆ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಈ ರೀತಿ ನಾವು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಯಥೇಚ್ಛವಾಗಿ ಮಾಡಬೇಕು. ಮತ್ತು ನಾನು ಮೊದಲೇ ಹೇಳಿದೆ, ಸಾಹಿತ್ಯವನ್ನು ಬರಿತಕ್ಕಂಥವ್ರು ಬಹಳಷ್ಟು ಕಡಿಮೆ ಆಗಿದ್ದಾರೆ ಈಗ ಅಂತ. ಆ ಒಂದು ನಿಟ್ಟಿನಲ್ಲಿ ಯುವ ಬರಹಗಾರರಿಗೆ ನಾವು ವಿಶೇಷವಾಗಿ ಪ್ರೋತ್ಸಾಹವನ್ನು ನೀಡಬೇಕು. ಯಾವುದಾದ್ರು ಕೃತಿಗಳನ್ನು ಬರೆದಾಗ, ಪುಸ್ತಕಗಳನ್ನು ಬರೆದಾಗ ಆ ಪುಸ್ತಕವನ್ನು ಬಿಡುಗಡೆ ಮಾಡೋದೇ ಒಂದು ದೊಡ್ಡ ಗೋಜು. ಹಾಗಾಗಿ ಅಷ್ಟು ಆ ಗೋಜಿನ ವ್ಯವಹಾರ ಇರಬಾರ್ದು. ಒಂದು ಯುವ ಬರಹಗಾರ ಪುಸ್ತಕವನ್ನು ಬರೆದಿದ್ದೇನೆ ಅಂತಂದರೆ ಅದು ಒಂದು ಒಳ್ಳೆ ರೀತಿಯಲ್ಲಿ ಅದು ಬಿಡುಗಡೆ ಆಗುವಂಥ ರೀತಿಯಲ್ಲಿ ಸುಲಭವಾಗಿ ಇರುವಂಥ ರೀತಿಯಲ್ಲಿ ಇರಬೇಕು. ಆಗ ಮತ್ತಷ್ಟು ಸಾಹಿತ್ಯ ಕೃಷಿಗೆ ಕೈ ಹಾಕ್ತಾರೆ. ಹಾಗಾಗಿ ಈ ರೀತಿ ಯುವ ಬರಹಗಾರರಿಗೆ ನಾವು ಪ್ರೋತ್ಸಾಹವನ್ನು ಕೊಡೋ ಮೂಲಕವಾಗಿ ಅವರನ್ನು ನೋಡಿ ಮತ್ತೊಬ್ಬ ಹೀಗೆ ಕನ್ನಡದ ಸಾಹಿತ್ಯ ಮತ್ತಷ್ಟು ಸೃಷ್ಟಿಯಾಗಲಿಕ್ಕೆ ಕಾರಣ ಆಗುತ್ತೆ. ಈ ರೀತಿ ಮಾಡಬೇಕು ನಾವು. ಅಂದರೆ ಯುವ ಬರಹಗಾರರನ್ನು ಅಥವಾ ಯಾರಾದರೂ ಸಾಹಿತಿಗಳನ್ನು, ಯುವ ಸಾಹಿತಿಗಳನ್ನು ನಾವು ಪ್ರೋತ್ಸಾಹಿಸಬೇಕು. ಅವ್ರಿಗಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು, ಕವಿಗೋಷ್ಠಿಗಳನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಮಾಡೋದರಿಂದ ನಮ್ಮ ಕನ್ನಡ ಭಾಷೆಯನ್ನು ಮತ್ತಷ್ಟು ಈ ಆಧುನಿಕ ಯುಗದಲ್ಲಿ ಇನ್ನಷ್ಟು ಬೆಳವಣಿಗೆ ಕಡೆ ಕೊಂಡೊಯ್ಬೋದು. ಯಾಕಂದರೆ ಯುವ ಜನರು ಈಗಾಗಲೇ ಎಲ್ಲರೂ ಕೂಡ ಏನು ಅಂತಂದರೆ ಕೇವಲ ಬರೀ ವೀಡಿಯೋಸ್ಗಳನ್ನು ಈಗ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇಲ್ಲಿ ಕೇವಲ ಇಲ್ಲ ಸಲ್ಲದ ವೀಡಿಯೋಗಳನ್ನು ನೋಡುವಂಥದ್ದು, ಯಾವುದೋ ತಮಾಷೆ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡಿಕೊಂಡೇ ಸಮಯನ ವ್ಯರ್ಥ ಮಾಡ್ಕೋತಿದ್ದಾರೆ. ಅದರಲ್ಲಿ ಎಲ್ಲೋ ಇಲ್ಲೊಬ್ಬ ಸಾಹಿತ್ಯದ ಅಭಿರುಚಿ ಇರ್ತಕ್ಕಂಥವ್ರು ಸಾಹಿತ್ಯವನ್ನು ಬರೀತಾರೆ. ಅಂಥವ್ರಿಗೆ ಎಲ್ಲೋ ಒಂದು ಸಣ್ಣ ಪ್ರೋತ್ಸಾಹವನ್ನು ಕೊಟ್ಟಾಗ ಏನಾಗುತ್ತೆ, ಅವರು ದೊಡ್ಡ ಮಟ್ಟದ ಸಾಹಿತಿಗಳಾಗಬಹುದು. ಹಾಗಾಗಿ ಆ ರೀತಿ ಇರ್ತಕ್ಕಂಥ ಅಭಿರುಚಿ ಇರ್ತಕ್ಕಂಥವ್ರಿಗೆ ನಾವು ಒಂದು ಒಳ್ಳೆ ಪ್ರೋತ್ಸಾಹವನ್ನು ಕೊಡೋದ್ರ ಮೂಲಕ, ಒಂದು ವೇದಿಕೆಗಳನ್ನು ಒದಗಿಸ್ಕೊಡೋ ಮೂಲಕವಾಗಿ ನಾವು ಕನ್ನಡ ಭಾಷೆಯನ್ನು ಮತ್ತಷ್ಟು ಬೆಳವಣಿಗೆ ಕಡೆ ಕೊಂಡೊಯ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಭಾಷೆ ಬೆಳವಣಿಗೆ ಆಗಬೇಕು ಅಂದರೆ ಮುಖ್ಯವಾಗಿ ಇರಬೇಕಾಗಿರೋದು ಏನಪ್ಪ ಅಂತಂದರೆ ಅಭಿಮಾನ. ಭಾಷೆಯ ಬಗ್ಗೆ ಇರತಕ್ಕಂಥ ಅಭಿಮಾನ, ಆ ಅಭಿಮಾನ ಇರಬೇಕು. ಅದು ಆಧುನಿಕ ಆಗಿರಲಿ, ಪ್ರಾಚೀನ ಆಗಿರಲಿ, ಅಭಿಮಾನ ಇದ್ದರೆ ಭಾಷೆ ಖಂಡಿತವಾಗಿಯೂ ಕೂಡ ಬೆಳವಣಿಗೆ ಆಗುತ್ತೆ. ಅಭಿಮಾನ ಇರೋದ್ರಿಂದನೇ ಪ್ರಾಚೀನ ಕಾಲದಲ್ಲಿ ಅಲ್ಲೊಂದು ಇಲ್ಲೊಂದು ಪದ ಸಿಗ್ತಾ ಇದ್ದಂಥ ಈ ಭಾಷೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಸಾಹಿತ್ಯ ಸೃಷ್ಟಿಯಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು, ವೈಶಿಷ್ಟ್ಯತೆಯಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಅಭಿಮಾನ ಇದ್ದರೆ ಎಲ್ಲವೂ ಕೂಡ ಆಗುತ್ತೆ ಅಂತ ಇವತ್ತಿನ ಯುವ ಜನತೆ ಕನ್ನಡದ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಇಟ್ಕೊಂಡು ಈ ಭಾಷೆಯನ್ನು ಬಳಸಬೇಕು. ಜೊತೆಗೆ ಬೆಳೆಸೋದಕ್ಕೆ ಆಗುವಂಥ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಈ ಭಾಷೆ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆಯನ್ನು ಹೊಂದುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ ಅಂತ ಹೇಳ್ತಾ, ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ನಾನು ಹೊಂದಿಸ್ತಾ, ಈ ನನ್ನ ಅನಿಸಿಕೆಯನ್ನು ಕೇಳಿದಂಥ ಕೇಳುಗರೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಕನ್ನಡದ ಕಂಪು
ಬೆಳಗಿಸಲು